ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಿನ್ನೆ ದಿನಾಂಕ 3/2/2026 ತೆಕ್ಕಲಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಸುಮಾರು 63 ಕ್ವಿಂಟಲ್ ಪಡಿತರ ಅಕ್ಕಿ, 1.5 ಲಕ್ಷ ಬೆಲೆ ಬಾಳುವಂಥದ್ದು, ಹಾಗೂ 67 ಕ್ವಿಂಟಲ್ ಅಕ್ಕಿ 1.5 ಲಕ್ಷ ಅಂದಾಜು ಬೆಲೆ ಬಾಳುವಂತ ಅಕ್ಕಿಯನ್ನ ಮಾಹಿತಿ ಬಂದ ಮೇರೆಗೆ ನ್ಯಾಯಬೆಲೆ ಅಂಗಡಿಯಿಂದ ಮತ್ತೆ ಸಾಗಣೆ ಮಾಡುವ ಸಂದರ್ಭದಲ್ಲಿ ಸೀಸ್ ಮಾಡಿದ್ದಾರೆ. ಫುಡ್ ಇನ್ಸ್ಪೆಕ್ಟರ್ ಅವರ ಉಪಸ್ಥಿತಿಯಲ್ಲಿ ಇದನ್ನೆಲ್ಲನ ಸೀಸ್ ಮಾಡಿಕೊಂಡು ಸಂಬಂಧಪಟ್ಟ ಇನ್ಸ್ಟೆನ್ಸಸ್ ಬಗ್ಗೆ ಈಗಾಗಲೇ ಪ್ರಕರಣಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ಸಿರುಗುಪ್ಪ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೂಡ ಒಂದು ಪ್ರಕರಣವನ್ನ ಅಕ್ಕಿ ರಿಲೇಟೆಡ್ ಅಕ್ಕಿ ಬಗ್ಗೆ ರಿಜಿಸ್ಟರ್ ಮಾಡಿಕೊಂಡು ಸುಮಾರು 37 ಕ್ವಿಂಟಲ್ ಅಕ್ಕಿ, 95,000 ಬೆಲೆ ಬಾಳುವಂತ ಅಕ್ಕಿಯನ್ನ ಜಪ್ತುಪಡಿಸಿಕೊಂಡು ಕ್ರಮ ಕೈಗೊಳ್ಳಲಾಗಿದೆ. ಸೊ ಸಿರುಗುಪ್ಪ ವ್ಯಾಪ್ತಿಯಲ್ಲಿ ನಮಗೆ ಸುಮಾರು ಮಾಹಿತಿಗಳು ಈಗಾಗಲೇ ಬರ್ತಾ ಇದೆ. ಜನ ಕೂಡ ಆಕ್ಟಿವ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಪ್ರಮುಖವಾಗಿ ಕೆಲವರು ಈ ಅಕ್ಕಿಯನ್ನ ಯಾರು ಪಡೆದು ಅದನ್ನ ಮತ್ತೆ ಮುಂದೆ ಸಾಗಾಟ ಮಾಡ್ತಾ ಇದ್ದಾರೆ. ಅಂತವರ ಮಾಹಿತಿಗಳನ್ನ ನಾವು ಪಡೆದು ಪ್ರಕರಣಗಳಲ್ಲಿ ಅವರ ಹೆಸರುಗಳನ್ನ ಕೂಡ ಅಳವಡಿಸ್ಕೊಳ್ತಾ ಇದ್ದೇವೆ. ಮುಂದೆ ಅದ್ರ ಬಗ್ಗೆ ಹೆಚ್ಚಿನ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತದೆ. ಮೊನ್ನೆ ಒಂದು ಅಕ್ಕಿ ರಾಜೇಶ್ ಅವರು ರೈಡ್ ಮಾಡಿದ್ರು. ಅದರಲ್ಲಿ ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳ್ತಾರೆ, ಅವರು ಅದನ್ನ ಪ್ರೆಸ್ ನೋಟ್ ಅಲ್ಲೂ ಹಾಕ್ತಾರೆ. APMC ಠಾಣೆಯಲ್ಲಿ ಅದು ಪ್ರಕರಣ ದಾಖಲಾಗಿದೆ. ಆದ್ರೆ ಆ ಹೇಳಿದ ವ್ಯಕ್ತಿಯ ಮತ್ತೆ ಪ್ರೆಸ್ ನೋಟ್ ಅಲ್ಲಿರೋ ವ್ಯಕ್ತಿಯ ಹೆಸರು FIR ಅಲ್ಲಿ ಮೆನ್ಷನ್ ಇಲ್ಲ. ಕಂಪ್ಲೇಂಟ್ ಅಲ್ಲಿ ಬಂದಿದೆಯಲ್ಲ? ಬಂದಿದೆ. ಶ್ರೀಧರ್ ಅಂತ ಅಲ್ವಾ? ಬಂದಿದೆ. ಶ್ರೀಧರ್ನ ನಾವು ಸೇರಿಸಿದ್ದೇವೆ. ಇದರಲ್ಲಿ ಅಲಿ ಅಂತ ಇದ್ದಾರೆ, ಅವರನ್ನ ಸೇರಿಸಿದ್ದೇವೆ. ಐನೋ, ನಾನು ಎನ್ಶೋರ್ ಮಾಡ್ತಾ ಇದ್ದೇನೆ ಯಾರ್ಯಾರ ಹೆಸರುಗಳು ಬರಬೇಕು ಅದನ್ನ. ಆಯ್ತಾ? ಸೊ 100% ಆಗ್ತಾ ಇದೆ. FIR ಅಲ್ಲಿ ಒಂದ್ಗಳಿಗೆ ಬರ್ಲಿಲ್ಲ ಅಂದ್ರೆ, ಯಾಕಂದ್ರೆ ನಮಗೆ ಎಂಡ್ ಆಫ್ ದ ಡೇ ಏನಾಗುತ್ತೆ, ಟೆಕ್ನಿಕಲ್ ಆಸ್ಪೆಕ್ಟ್ ಹೇಳ್ತೀನಿ. ಫುಡ್ ಇನ್ಸ್ಪೆಕ್ಟರ್ ಕೊಡುವಾಗ ಆನ್ ಸ್ಪಾಟ್ ಯಾರು ಇರ್ತಾರೆ ಅವ್ರದ್ದು ಮಾತ್ರ ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ ನಾವು ಮುಂದಿನ ಹೇಳಿಕೆಗಳನ್ನ ಮಾಡ್ಕೊಂಡು ಅವ್ರ ಹೆಸರು ತಗೊಳ್ಬೇಕಾಗುತ್ತೆ. ಅದನ್ನ ನಾನು ತಗೊಳ್ತಾ ಇದ್ದೀನಿ. ಅದ್ರದ್ದೇ ಈಗ ನ್ಯಾಯಬೆಲೆ ಅಂಗಡಿದೆ 2 ಮಾಡಿದೀವಿ ನಾವು. ಅದರಲ್ಲಿ ಈ ಮೊನ್ನೆದು ಏನಂತಂದ್ರೆ, ಇಲ್ಲ ನ್ಯಾಯಬೆಲೆ ಅಂಗಡಿಗೆ ಬಂದಿರುವಂತದ್ದು ಜನರಿಗೆ ಹಂಚಿಕೆ ಮಾಡ್ಬೇಕು. ಅವರು ಆಕ್ಚುಲಿ ಅದರಲ್ಲಿ ಏನಾಗಿದೆ, ಅವರು 1 ಮಂತ್ಗೆ ಅಂತ ಹೇಳ್ಬಿಟ್ಟು ಇಷ್ಟು ಕೊಟ್ಟಿರ್ತಾರೆ, ಅವ್ರಿಗೆ ವಿತರಣೆ ಮಾಡೋದ್ರ ಬಗ್ಗೆ ಕೊಟ್ಟಿರ್ತಾರೆ. ಸೊ ಎಂಡ್ ಆಫ್ ದ ಮಂತ್ ಸ್ಟಾಕ್ ಅಲ್ಲಿ ಕರೆಕ್ಟ್ ಆಗಿ ಅವ್ರು ಹಂಚಿಕೆ ಮಾಡಿದ್ರದ್ದು ಮತ್ತೆ ಸ್ಟಾಕ್ ರಿಜಿಸ್ಟರ್ ಮ್ಯಾಚ್ ಆಗ್ಬೇಕು. ನಮ್ಗೆ ಅದು ಯಾಕೆ ಗಮನಕ್ಕೆ ಬಂತು ಅಂತಂದ್ರೆ, ಅವ್ರು ವಿತರಣೆ ಮಾಡಿದ್ದೇನೆ ಅಂತ ಅದನ್ನ ಲೆಕ್ಕ ತೋರಿಸಿ ಚೀಲಗಳು ಹಂಗೆ ಇದೆ. ಸೊ ಮೇ ಬಿ ಅದನ್ನ ಅಂದ್ರೆ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನಾವು ಇದರಲ್ಲಿ ಚೀಟಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಬರೀ ಅಕ್ಕಿ ಅಲ್ಲ, ಚೀಟಿಂಗ್ ಕೂಡ ಕೇಸ್ ಆಗಿದೆ ಅದರಲ್ಲಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.